ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಈರುಳ್ಳಿ ರವೆ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ 4 ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ತೊಗೋಬೋದು. ಒಂದು ಕ್ಯಾರೆಟು, ಶುಂಠಿ 1 ಇಂಚು, ಒಂದು 6ರಿಂದ 7 ಮೆಣಸಿನಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಅದಕ್ಕೆ 1 ಲೋಟ ಚಿರೋಟಿ ರವೆ ಬೇಕು, ಅರ್ಧ ಲೋಟ ಅಕ್ಕಿ ಹಿಟ್ಟು ಬೇಕು, ಮೈದಾ ಹಿಟ್ಟು 1/4 ಲೋಟ, ಹಾಗೆ ಕಡಲೆ ಹಿಟ್ಟು ಅರ್ಧ ಲೋಟದಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನ್ನಷ್ಟು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ 1.5 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಸಕ್ಕರೆ 1 ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಗಂಟಿಲ್ಲದ ಥರ ಕಲಿಸ್ಕೊಳ್ಳಿ. ಇದಾದ ನಂತರ ಅಂದಾಜು ಇದಕ್ಕೆ ಒಂದು 4ರಿಂದ 5 ಲೋಟದಷ್ಟು ನೀರು ಬೇಕಾಗುತ್ತೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಗಂಟಿಲ್ಲದ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಗಂಟಿದೆ, ಸಣ್ಣದಾಗಿ ಗಂಟಿರುತ್ತೆ. ನೀವು ಇದನ್ನು ಕಡಗೋಲು ತೊಗೊಂಡು ಕೂಡ ಕಡ್ಕೋಬೋದು. ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಬಾಣಲೆಗೆ ಒಂದು 2ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಕೂಡ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ತುಂಬ ಹುರಿಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು, ಅಷ್ಟು ಹುರಿದ್ರೆ ಸಾಕು. ಈಗ ಶುಂಠಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಆಗಿದೆ. ಈಗ ಇದನ್ನು ನಾನು ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಆರಿದ ಮೇಲೆ ಆದರೂ ಹಾಕ್ಕೋಬೋದು, ಬಿಸಿ ಇದ್ದಾಗಲೂ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ತುರಿದಿರುವಂಥದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದೆ. ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ತುಂಬ ಗಟ್ಟಿ ಇರಬಾರ್ದು. ಈಗ ತವಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಹರಡ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆಯಿಂದ ನಾವು ಹಿಟ್ಟನ್ನ ಹಾಕಬೇಕಾಗತ್ತೆ. ಈಗ ಇದಕ್ಕೆ ನೀವು ಎಣ್ಣೆ ಹಾಕ್ಕೋಬೋದು ಅಥವಾ ತುಪ್ಪ ಹಾಕ್ಕೋಬೋದು. ಹಾಕ್ಬಿಟ್ಟು ಇದನ್ನು ಮಧ್ಯಮ ಉರಿನಲ್ಲೇ ಬೇಯಿಸ್ಕೋಬೇಕು. ನಾವು ಯಾವಾಗ ದೋಸೆ ಹಿಟ್ಟನ್ನ ಹಂಚಿನ ಮೇಲೆ ಹಾಕ್ತೀವೋ ಆವಾಗ ದೊಡ್ಡ ಉರಿ ಇರಬೇಕು, ಹೈ ಫ್ಲೇಮ್ ಇರಬೇಕು. ಆದರೆ ಬೇಯಿಸೋ ಮುಂದೆ ಇದು ಮೀಡಿಯಮ್ ಉರಿನಲ್ಲೇ ಇದ್ದರೆ ನಿಮಗೆ ಇಲ್ಲ ಕಪ್ಪಾಗುತ್ತೆ, ಆ ಥರ ಏನೂ ಆಗೋಲ್ಲ. ಈಗ ನೋಡಿ, ತಿರುವು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ಸ್ವಲ್ಪ ಪ್ರೆಸ್ ಮಾಡಿ, ಅಂದರೆ ಬೇಯುತ್ತೆ ಅನ್ನೋದಕ್ಕೆ. ಈಗ ಇದನ್ನು ಸಣ್ಣದಾಗಿ ಬೇಯಲಿಕ್ಕೆ ಬಿಡಬೇಕು. ಕ್ರಿಸ್ಪಿ ಆಗೋ ತನಕನೂ ತವದ ಮೇಲೆ ಬಿಡಿ. ನೋಡಿ, ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ. ಈಗ ಅದೇ ಥರನೇ ದೋಸೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮೇಲೆ ಹಸಿ ಈರುಳ್ಳಿನೂ ಹಾಕ್ಕೋಬೋದು. ಇದನ್ನು ಕೂಡ ಹಾಕಿ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕು. ಇಲ್ಲಿ ಹೋಲ್ಸ್ಗಳೆಲ್ಲ ಕಾಣ್ತಾ ಇದೆಲ್ಲ, ಅದನ್ನೆಲ್ಲ ಸ್ವಲ್ಪ ಚುಚ್ಕ ತೊಗೊಂಡು ನಾವು ಅದನ್ನು ಮುಚ್ಚಬೋದು. ಮೆತ್ತಗೆ ಮಾಡಬೇಕು, ಇಲ್ಲ ಅಂತಂದರೆ ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಯಾವಾಗಲೂ ದೋಸೆನ ತೆಗಿಬೇಕು ಅಂದರೆ ಸುತ್ತಲೂ ಸೈಡಿಂದ ಎಲ್ಲ ತೆಕ್ಕೊಂಡು ಬರಬೇಕು. ಎಲ್ಲ ಸೈಡು ತೆಕ್ಕೊಂಡಾದ್ಮೇಲೆ ನಾವು ಅದನ್ನು ಅಂದರೆ ತಿರುವು ಹಾಕಲಿಕ್ಕೆ ಆಗುತ್ತೆ. ಈಗ ನೋಡಿ, ಇದು ಕೂಡ ಅಷ್ಟೇ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಈಗ ಇದನ್ನು 1 ನಿಮಿಷ ಬಿಟ್ಬಿಟ್ಟು ತಿರುಗಾ ಇದನ್ನು ತಿರುವು ಹಾಕ್ತಾಯಿದ್ದೀನಿ. ಹರಿಲಿಲ್ದಂಗೆ ದೋಸೆ ಬರಬೇಕು ಅನ್ನೋದಾದರೆ ನಾವು ಕರೆಕ್ಟ್ ಅಳತಿನಲ್ಲಿ ನಾವು ಹಿಟ್ಟುಗಳನ್ನು ಹಾಕ್ಕೊಂಡಾಗ ಮಾತ್ರನೇ ಅದು ಹರಿಲಿಲ್ದಂಗೆ ಬರುತ್ತೆ. ತುಂಬ ಅಕ್ಕಿ ಹಿಟ್ಟು ಹಾಕಿದರೆ ಕಪ್ಪಾಗಿಬಿಡುತ್ತೆ ಅಥವಾ ಸೀದೋಗ್ಬಿಡುತ್ತೆ. ಸೊ ಕರೆಕ್ಟ್ ರೇಷಿಯೋ ಹಾಕಿದಾಗ ಮಾತ್ರ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಇದು ಕೆಂಪಾಗೋ ತನಕ ಬಿಟ್ಕೋಬೇಕು. ಒಳ್ಳೆ ಕಲರು ಕೂಡ ಬರುತ್ತೆ, ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಈಗ ನೋಡಿ, ನಾನು ಇದನ್ನು ಸಾಗು ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ವೆಜಿಟೇಬಲ್ ಸಾಗು ಆಗಿರ್ಬೋದು, ನಾನು ಮಾಡಿರೋದು ಬಾಂಬೆ ಸಾಗುನ ಅಥವಾ ಈರುಳ್ಳಿ ಚಟ್ನಿ ಅಥವಾ ಮಾಮೂಲಿ ಚಟ್ನಿ ಜೊತೆಗೆ ಮಾಡ್ಬೋದು. ರುಚಿಯಾಗಿರುತ್ತೆ, ಮಾಡಿ ನೋಡಿ. ಧನ್ಯವಾದಗಳು.